ದೇವರು ಯಾರನ್ನು ಹರಸಬೇಕೆಂದು ತೀರ್ಮಾನಿಸಿರುತ್ತಾನೋ ಅವರನ್ನು ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ಮನೆಯಿಂದ ತೆಗೆದುಕೊಂಡ ಹೋದ ಬಾಳೆಹಣ್ಣು ಬರೀ ಬಾಳೆಹಣ್ಣಾಗಿತ್ತು. ದೇವರ ಗುಡಿಯೊಳಗಿಟ್ಟು ಹೊರ ತಂದಾಗ ಪ್ರಸಾದವಾಯಿತು. ಹಣ್ಣು ಬದಲಾಗಲಿಲ್ಲ, ನೋಡುವ ಕಣ್ಣು ಬದಲಾಯಿತು. ದೃಷ್ಟಿ ಸರಿ ಇದ್ರೆ ಸೃಷ್ಟಿ ಸರಿ ಇರುತ್ತೆ. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿಪಡು. ಆ ಅನುಭವಗಳೇ ನಿನ್ನ ಉನ್ನತ ಜೀವನದ ದಾರಿಗೆ ಸ್ಫೂರ್ತಿ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತೋ ಅದರ ಜೊತೆಯಲ್ಲಿಯೇ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತೆ. ವಾದವಿರುವ ಮಾತಿಗಿಂತ ಸ್ವಾದವಿರುವ ಮೌನವೇ ಉತ್ತಮ. ನಿಮ್ಮ ಒಂದು ದೋಷವು ಎಲ್ಲ ಸದ್ಗುಣಗಳನ್ನು ನಾಶಪಡಿಸುತ್ತೆ. ಇಲ್ಲಿ ಪ್ರತಿಯೊಂದು ಸಂಬಂಧಗಳಿಗೂ ಋಣದ ಅವಧಿ ಇದೆ. ಅದನ್ನು ಅರಿಯದ ಮನುಷ್ಯ ತನ್ನದೇ ಆದ ಅವಧಿ ಹುಡುಕುತ್ತಾನೆ ಅಷ್ಟೇ. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಈ ಬಾಳಲ್ಲಿ ಬಂದಿದ್ದೆಲ್ಲ ಬರಲಿ, ಪ್ರಭು ನಿನ್ನ ದಯೆಯೊಂದಿರಲಿ. ನೀನು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿಯವರೆಗೆ ಜನರು ನಿನ್ನನ್ನು ಪ್ರೀತಿಸುತ್ತಾರೆ. ಎಲ್ಲಿ ಅತಿಯಾದ ನಂಬಿಕೆ ಇಟ್ಟಿರುತ್ತೇವೋ ಅಲ್ಲೇ ಹೆಚ್ಚಾಗಿ ಮೋಸ ಹೋಗುತ್ತೇವೆ. ಮನೆಯವರಾದರೂ ಸರಿ, ಹೊರಗಿನವರಾದರೂ ಸರಿ. ದೇವರು ಯಾರನ್ನು ಸುಮ್ಮನೆ ಪರಿಚಯ ಮಾಡೋದಿಲ್ಲ. ಅದರ ಹಿಂದೆ ಒಂದು ಉನ್ನತ ಕಾರಣ ಇಟ್ಟಿರುತ್ತಾನೆ. ಕಾಲ ಯಾರ ಸ್ವತ್ತು ಅಲ್ಲ. ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತೆ. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಧ್ವನಿ ಬರುತ್ತೆ. ಆ ಧ್ವನಿಯ ಮೂಲ ಸ್ವಯಂ ಭಗವಂತನದ್ದೇ ಆಗಿರುತ್ತೆ. ಅಡೆತಡೆ ಇಲ್ಲದೆ ಕೊನೆಯೇ ಸಿಗದ ಕಾಡ್ಗಿಚ್ಚು ಇಡೀ ಕಾಡನ್ನೇ ಸುಡುವಂತೆ, ತೃಪ್ತಿಯೇ ಸಿಗದ ಸುಖದ ಬಯಕೆ ಕಿಚ್ಚು ಮಾನಸಿಕವಾಗಿ ಇಡೀ ಮನಃಶಾಂತಿಯನ್ನು ಸುಟ್ಟು ಬೂದಿ ಮಾಡುತ್ತೆ. ಕೆಲವು ಸಂಬಂಧಗಳನ್ನು ಆ ದೇವರು ಹಾಳು ಮಾಡಿಬಿಡುತ್ತಾನೆ. ಯಾಕೆಂದ್ರೆ ನಮ್ಮ ಜೀವನ ಹಾಳಾಗಬಾರದು ಅಂತ. ಯಾರು ಸಂಬಂಧವನ್ನು ಕಡಿಮೆ ಇಟ್ಟು ಅಹಂಕಾರವನ್ನು ಜಾಸ್ತಿ ಮಾಡಿಕೊಂಡಿರುತ್ತಾರೋ ಇಂಥವರಿಂದ ಆದಷ್ಟು ದೂರವಿರಿ. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡಿ. ನಿಮ್ಮ ಜೊತೆಯಲ್ಲಿ ಯಾರೂ ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ. ನಿಮ್ಮ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತೆ. ನಮಗೆ ಯಾರು ಕೆಟ್ಟದ್ದನ್ನು ಮಾಡಿದ್ರೆ ಅದು ಅವರ ಕರ್ಮ. ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರುವುದು ನಮ್ಮ ಧರ್ಮ. ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ಅಮೂಲ್ಯವಾದ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಸಂಪತ್ತಾಗಲಿ ಗೌರವವಾಗಲಿ ಮೊದಲು ಕೊಡುವುದನ್ನು ಶುರು ಮಾಡಿ, ಅದು ತಾನಾಗಿಯೇ ಮರಳಿ ಬರುತ್ತೆ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ. ಯಾರು ಕೊಟ್ಟಿದ್ದನ್ನು ತಿನ್ನೋದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಅರ್ಜುನ ಕೃಷ್ಣನನ್ನು ಕೇಳಿದ, ಮಾಧವ ಜೀವನ ಎಂದರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುವುದು ಶತ್ರು, ಇವತ್ತು ಎಂಬುವುದು ಸಂಬಂಧಿಕರು, ಈಗ ಎಂಬುವುದೇ ಮಿತ್ರ, ಈ ಕ್ಷಣ ಎಂಬುವುದೇ ಜೀವನ. ದೀಪ ಶ್ರೀಮಂತನ ಮತ್ತು ಬಡವನ ಮನೆಯಲ್ಲಿ ಅಷ್ಟೇ ಬೆಳಕನ್ನು ಕೊಡುತ್ತೆ. ನಮ್ಮ ಸ್ವಭಾವ ಕೂಡ ದೀಪದಂತಿರಬೇಕು. ಎಲ್ಲಿ ಹೋದ್ರೂ ಹೇಗೆ ಇದ್ರೂ ನಮ್ಮತನ ಹಾಗೂ ನಮ್ಮನ್ನು ನಂಬಿದವರನ್ನು ನೋಯಿಸದಂತೆ ನೋಡಿಕೊಳ್ಳಬೇಕು. ಜೀವನ ಎರಡೂ ಕ್ಷಣಿಕ. ಬದುಕಿರುವವರೆಗೂ ಪ್ರೀತಿಸಿ, ಒಳ್ಳೆಯ ಮಾತುಗಳನ್ನಾಡಿ, ಒಳ್ಳೆಯದನ್ನೇ ಬಯಸಿ. ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿ, ಬೇರೆಯವರನ್ನು ದ್ವೇಷಿಸುವ ವ್ಯಕ್ತಿ, ಅನುಮಾನ ಪಡುವ ವ್ಯಕ್ತಿ, ನಿಂದಿಸುವ ವ್ಯಕ್ತಿ, ಅಸಂತುಷ್ಟ ವ್ಯಕ್ತಿ, ಪರಾಶ್ರಿತ ವ್ಯಕ್ತಿ ಯಾವಾಗಲೂ ದುಃಖಿಯಾಗಿರುತ್ತಾನೆ. ಆಯಸ್ಸು, ಕೆಲಸ, ಸಂಪತ್ತು, ವಿದ್ಯೆ ಮತ್ತು ಸಾವು ನಾವು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಇದು ನಿರ್ಧರಿಸಲ್ಪಟ್ಟಿರುತ್ತೆ. ಸಾಧನೆಗಳು, ಗೆಲ್ಲುವ ಆಲೋಚನೆಗಳು ಇರುವ ಗೆಳೆಯರೊಂದಿಗೆ ಹೆಚ್ಚು ಕಾಲ ಕಳೆಯಿರಿ. ಮತ್ತೊಬ್ಬರ ಬಗ್ಗೆ ಕೊಂಕು ಮಾತನಾಡುವವರೊಂದಿಗೆ ಅಲ್ಲ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಒಳ್ಳೆತನ ನಮ್ಮ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಬಣ್ಣದ ಮಾತುಗಳು ಮುತ್ತುಗಳು ಆಗುತ್ತೆ, ಸತ್ಯದ ಮಾತುಗಳು ಮುಳ್ಳುಗಳಾಗುತ್ತೆ. ಇದೇ ಈಗಿನ ಜನರ ಮನಸ್ಸಿನ ನಿಜವಾದ ವಾಸ್ತವ. ಎಲ್ಲರಿಗೂ ಅವರ ಸ್ವಾರ್ಥ ಮಾತ್ರ ಬೇಕು. ಬೇರೆಯವರ ಕಷ್ಟ ಇಷ್ಟಗಳು ಯಾರಿಗೂ ಬೇಡ. ಸುವಿಚಾರ ಶ್ರೇಷ್ಠ ಸಂಸ್ಕಾರಕ್ಕೆ ಕಾರಣವಾಗುತ್ತೆ, ದುರ್ವಿಚಾರ ದುರ್ಗುಣಗಳಿಗೆ ಕಾರಣವಾಗುತ್ತೆ. ದಾನವನ್ನು ಕರ್ತವ್ಯವೆಂದು ತಿಳಿದು ಯಾವುದೇ ಸಂಕೋಚವಿಲ್ಲದೆ ಅವಶ್ಯಕತೆ ಇರುವವರಿಗೆ ನೀಡಿದ್ರೆ ಅದನ್ನು ಸಾತ್ವಿಕ ಎಂದು ಪರಿಗಣಿಸಲಾಗುತ್ತೆ. ಯಾರೊಬ್ಬರಿಗಾಗಿಯೂ ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡೋದಿಲ್ಲ. ಅತಿಯಾಗಿ ಯೋಚಿಸುತ್ತಾ ಯಾವಾಗಲೂ ಕೊರಗುವವರು ಈ ಮಾತನ್ನು ನೆನಪಿಡಿ, ಯಾರು ಯಾರಿಗೂ ಸೇರಿದವರಲ್ಲ. ಈ ಸತ್ಯವು ಕೆಟ್ಟ ಕಾಲದಲ್ಲಿ ಮಾತ್ರ ಅರ್ಥವಾಗುತ್ತೆ.
ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ. ಆಗ ನೀವು ಸಂತೋಷವಾಗಿರುತ್ತೀರಿ. ಸಿಹಿಯಾಗಿ ಮಾತನಾಡುತ್ತಾ ಜನರು ಗೌರವಿಸುವುದಿಲ್ಲ, ಅವರು ಮೋಸ ಮಾಡುತ್ತಿರುತ್ತಾರೆ. ನಿಮ್ಮ ನೋವನ್ನು, ಅಪಮಾನವನ್ನು ನಿಮ್ಮ ಬಲವನ್ನಾಗಿ ಬದಲಾಯಿಸಲು, ಗುರಿ ಸಾಧಿಸಲು ಅದನ್ನು ಮೆಟ್ಟಿಲನ್ನಾಗಿ ಬಳಸಿ. ಅದೇ ನಿಮಗೆ ಗೆಲುವಿನ ದಾರಿಯಾಗುತ್ತೆ. ಯಾರು ಎಷ್ಟೇ ಉಪದೇಶ ಮಾಡಿದ್ರೂ ಇಡೀ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಮಾರ್ಗ ಅನುಸರಿಸುವುದು ಎಂದೂ ಸಾಧ್ಯವಿಲ್ಲ. ಇದಕ್ಕೆ ಕಾರಣ ನಮ್ಮ ನಡೆ, ನಮ್ಮ ಸಂಸ್ಕಾರ ಹಾಗೂ ನಮ್ಮ ಜೀವ, ನಮ್ಮ ಸ್ವಭಾವ. ನಾವು ನಮ್ಮ ಪೂರ್ವ ಸಂಸ್ಕಾರವನ್ನು ನೋಡಿದರೆ ಸಾತ್ವಿಕ, ರಾಜಸ, ತಾಮಸವಾದ ಅನೇಕ ಅನುಭವಗಳು ಜನ್ಮ ಜನ್ಮಾಂತರಗಳಿಂದ ಸುಪ್ತ ಪ್ರಜ್ಞೆಯಲ್ಲಿರುತ್ತೆ. ಅನೇಕ ಜನ್ಮಗಳ ಮೂಲಕ ಹರಿದು ಬಂದ ಈ ಜೀವಕ್ಕೆ ಅನೇಕ ಜನ್ಮಗಳ ಅನುಭವದ ಸಂಸ್ಕಾರವಿದೆ. ಒಂದೇ ಜನ್ಮವನ್ನು ನೋಡಿದ್ರೂ ಕೂಡ ಬೆಳೆದು ಬಂದ ವಾತಾವರಣದ ಛಾಪು, ಈ ಪ್ರಭಾವ ಸದಾ ನಮ್ಮ ಮೇಲಿರುತ್ತೆ. ಇದಲ್ಲದೆ ಪ್ರತಿ ವ್ಯಕ್ತಿಗೆ ಆತನದೇ ಆದ ಜೀವ ಸ್ವಭಾವವಿರುತ್ತೆ. ಆತ ಸದಾ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾನೆ. ಮೆಣಸಿನ ಗಿಡ ಹೇಗೆ ಸಿಹಿಯಾದ ಹಣ್ಣನ್ನು ನೀಡಲಾರದೋ ಹಾಗೆ ಒಬ್ಬ ವ್ಯಕ್ತಿಯ ಜೀವ ಸ್ವಭಾವವನ್ನು ಬದಲಾಯಿಸುವುದು ಅಸಾಧ್ಯ. ಸ್ವಭಾವ ಮತ್ತು ಪ್ರಭಾವದ ಸಮ್ಮಿಶ್ರಣ ಈ ಬದುಕು. ಯಾವಾಗಲೂ ಎಲ್ಲರ ಜೊತೆಯಲ್ಲೂ ವಿನಮ್ರರಾಗಿರಲು ಪ್ರಯತ್ನಿಸಿ. ಯಾಕೆಂದರೆ ಯಾರ ರೂಪದಲ್ಲಿ ಆ ಭಗವಂತ ಇದ್ದು ನಮ್ಮನ್ನು ಪರೀಕ್ಷಿಸುತ್ತಿರುವನೋ ಯಾರಿಗೂ ತಿಳಿದಿರೋದಿಲ್ಲ. ಶ್ರೇಷ್ಠ ಕರ್ಮಗಳಿಂದ ಮಾತ್ರ ಗುರುದಶೆ ಮತ್ತು ಶುಕ್ರದಶೆ ಉಂಟಾಗುತ್ತೆ. ಪಾಪ ಕರ್ಮಗಳಿಂದ ಶನಿದಶೆ ಉಂಟಾಗುತ್ತೆ. ಆದ ಕಾರಣ ಶ್ರೇಷ್ಠ ಕರ್ಮಗಳನ್ನೇ ಮಾಡುತ್ತೀರಿ. ಯಾರನ್ನಾದರೂ ಕೇಳುವುದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾಕೆಂದರೆ ಪ್ರತಿಯೊಬ್ಬರು ತಮ್ಮ ಭಾವನೆಗಳನ್ನು ಹೇಳಲು ಸಾಧ್ಯವಿಲ್ಲ. ಎಲ್ಲವನ್ನು ಭಗವಂತ ನನ್ನ ಕೈಯಿಂದ ಮಾಡಿಸುತ್ತಿದ್ದಾನೆ. ನಾನು ಮಾಡುವುದೆಲ್ಲವೂ ಅವನ ಪೂಜೆ. ನನಗೆ ಯಾವ ಫಲದಿಂದ ಉಳಿತು ಎನ್ನುವುದು ನನಗಿಂತ ಭಗವಂತನಿಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ಫಲದಲ್ಲಿ ಅಧಿಕಾರ ಬಯಸದೆ ಬಂದಿದ್ದನ್ನು ಭಗವಂತನ ಪ್ರಸಾದ ಎಂದು ಸ್ವೀಕರಿಸಿ ಬದುಕುವುದು, ಇದು ನಮ್ಮ ಜೀವನದ ನಿತ್ಯಾನುಷ್ಠಾನದ ಪರಿಯಾಗಬೇಕು. ಜೀವನದ ಪ್ರತಿ ಕ್ಷಣದಲ್ಲೂ ಈ ಅನುಸಂಧಾನವಿರುವ ಮಾನವರು ಜ್ಞಾನಿಗಳು, ಮನುಷ್ಯತ್ವವುಳ್ಳವರು. ಅಶ್ರದ್ಧೆ, ರಾಜಸ ಹಾಗೂ ಅಸೂಯೆ, ತಾಮಸ ತೊರೆದು ನಿಷ್ಕಾಮ ಕರ್ಮ ಮಾಡಿದಾಗ ಅವರ ಜ್ಞಾನ ವೃದ್ಧಿಯಾಗುತ್ತೆ. ನಿತ್ಯಾನುಷ್ಠಾನದಲ್ಲಿ ಅನುಸಂಧಾನವಿದ್ದಾಗ ನಮ್ಮ ಕರ್ಮವೇ ನಮ್ಮನ್ನು ಕರ್ಮಬಂಧನದಿಂದ ಕಳಚುವುದಕ್ಕೆ ಮೆಟ್ಟಿಲಾಗುತ್ತೆ ಹಾಗೂ ಕರ್ಮಬಂಧನದಿಂದ ಪಾರು ಮಾಡುತ್ತೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನ ರಥದ ಸಾರಥಿಯಾಗಿದ್ದನು ಹಾಗೂ ಅರ್ಜುನ ಒಬ್ಬನೇ ಯೋಧನಾಗಿದ್ದನು. ಆದರೆ ನಮ್ಮ ಕಲ್ಪನೆಯ ಪ್ರಕಾರ ಇಡೀ ವಿಶ್ವವೇ ರಥವಾಗಿದೆ. ಅದರ ಸಾರಥಿ ಕೃಷ್ಣ ಒಬ್ಬನೇ. ಆದರೆ ಅದರ ಹಿಂದೆ ಯೋಧರಾಗಿ ನಾವೆಲ್ಲ ಇದ್ದೇವೆ ಹಾಗೂ ಕೃಷ್ಣನ ರಥವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುತ್ತಿದ್ದಾನೆ ಹಾಗೂ ಬೋಧನೆ ಮಾಡುತ್ತಿದ್ದಾನೆ. ನಾವು ಕೃಷ್ಣನ ಕಡೆ ಗಮನ ಹರಿಸುತ್ತಿಲ್ಲ. ಅವನ ಬೋಧನೆ ನಮಗೆ ಕಾಣುತ್ತಿಲ್ಲ. ಕಾರಣ ನಾವು ನಮ್ಮಲ್ಲಿಯೇ ಕಲಹ ಪ್ರಾರಂಭಿಸಿದ್ದೇವೆ. ಹೊರಗಿನ ಶತ್ರುಗಳಾದ ಕಾಮ, ಕ್ರೋಧಗಳನ್ನು ನಮ್ಮ ಮಿತ್ರರೆಂದು ನಮ್ಮ ರಥದ ಒಳಗೆ ಕರೆದು ಅದರ ಜೊತೆಗೆ ಸೇರಿ ಇತರ ಯೋಧರ ಜೊತೆ ಶತ್ರುಗಳಾಗಿದ್ದೇವೆ. ನಮ್ಮಲ್ಲಿ ಮತ್ಸರ ಎಂಬ ಶತ್ರು ಬಂದು ಸೇರಿಕೊಂಡಿದೆ. ಹಾಗಾಗಿ ಪಕ್ಕದಲ್ಲಿರುವ ಎಲ್ಲ ಯೋಧರು ನಮಗೆ ಶತ್ರುಗಳಂತೆ ಕಾಣುತ್ತಿದ್ದಾರೆ. ಇನ್ನು ಸಾರಥಿಯಾದ ಕೃಷ್ಣನಂತೂ ನಮಗೆ ಕಾಣುತ್ತಲೇ ಇಲ್ಲ. ಹಾಗಾಗಿ ನಾವು ನಮ್ಮ ಜೊತೆ ಇರುವ ಕಾಮ, ಮದ, ಮತ್ಸರ ಎನ್ನುವ ಶತ್ರುವಿನ ಜೊತೆ ಹೋರಾಡಿ ಅದನ್ನು ಸೋಲಿಸಿದಾಗ ಅಲ್ಲಿ ಕೃಷ್ಣ ಇರುವುದು ಗೋಚಾರವಾಗುತ್ತೆ. ನಂತರ ಅವನ ಬೋಧನೆ ನಮಗೆ ಕೇಳಿಸುತ್ತೆ ಹಾಗೂ ನಾವು ನಮ್ಮ ಜೀವನ ಎನ್ನುವ ಯುದ್ಧದಲ್ಲಿ ಸಫಲತೆಯನ್ನು ಪಡೆಯಬಹುದು.